5ನೇ ಪಾರ್ಟು 21ನೇ ಸಂಚಿಕೆ. ಒಂದು ಕ್ಷಣನೇ ಟೈಮು ಒಂದು ಯುಗವಾಗಿ ತೋಚುವ ಹಾಗೆ ಸಂದರ್ಭಗಳು ಕೆಲವು ಉಂಟು. ಅದರಲ್ಲಿ ಒಂದು ಇವಾಗ ವಾಣತಿಗೆ ಬಂದಿದೆ. ಅವಳು ಕಣ್ಣನ್ನು ಮುಚ್ಚಿಕೊಂಡು ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಓಡುಕೂರೆ ಓಡದಲ್ಲಿ ಸುತ್ತಿ ಹೋಗಿದ್ದ ಒಂದು ಕ್ಷಣದಲ್ಲಿ ತಾನೇ ಇರುತ್ತೆ. ಕೆಲವು ಕ್ಷಣಗಳೇ ಇರುತ್ತೆ. ಆದ್ರೂ ಅವನ್ನ ಕೆಲವು ಯುಗಗಳಾಗೇ ಅವಳಿಗೆ ಅನಿಸಿತ್ತು. ಆಮೇಲೆ ಬಂದಿದ್ದ ಒಂದು ದೊಡ್ಡ ಶಾಕು ಅವಳ ದೇಹವನ್ನು ಒಂದು ಕುಲುಕಿ ಹಾಕಿದಾಗ ಅವಳು ಕಣ್ಣುಗಳನ್ನು ತೆಗೆದುಕೊಂಡವು. ಕೂರೆ ಓಡ ಆಟಂಗರೆ ಮರದಲ್ಲಿ ವೇರಲ್ಲಿ ಮೋದಿದ್ದರಿಂದ ಶಾಕ್ ಉಂಟಾಯಿತು ಅನ್ನೋದು ಅವಳಿಗೆ ಗೊತ್ತಾಯಿತು. ಆದ್ದರಿಂದ ಆ ಕೂರೆ ಚುಕ್ಕಲಾದಾಗ ಅದೃಷ್ಟವಶವಾಗಿ ವಾನದಿಯನ್ನು ಅರ್ಧ ಮೈ ಬೆಂಡಾಗಿದ್ದ ಒಂದು ಮರದ ರೆಂಬೆಯಲ್ಲಿ ಸಿಕ್ಕಿಕೊಂಡಿತ್ತು. ಆದ್ದರಿಂದ ಅವಳು ಮರವನ್ನು ರೂಟ್ಗಳಲ್ಲಿ ಗುತ್ತಿಕೊಳ್ಳದೆ ತಪ್ಪಿಸ್ಬಿಟ್ಲು. ತನ್ನ ಪರಿಸ್ಥಿತಿಯನ್ನು ಒಂದೇ ಸತಿ ತಿಳ್ಕೊಂಡು ಮರದ ರೆಂಬೆಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಲು. ಕೆಳಗೆ ಇರುವ ಪ್ರವಾಹದ ಸೊಳಲು ಅವಳ ಕಾಲುಗಳನ್ನು ಹಿಡಿದು ಅತಿ ವೇಗವಾಗಿ ಎಳ್ಕೊಳ್ತಾ ಇತ್ತು. ಆ ವೇಗದಿಂದ ಕಾಲುಗಳು ಕಿತ್ಕೊಂಡು ಹೋಗೋ ಥರ ಆಗಿಬಿಟ್ಟಿತ್ತು. ಅವಳು ಉಟ್ಕೊಂಡಿದ್ದ ಸೀರೆ ಒಂದು ಕಡೆ ಅವಳನ್ನ ಎಳೆದು ಪ್ರವಾಹದಲ್ಲಿ ಬಿಟ್ಟುಬಿಡೋಕ್ಕೆ ಟ್ರೈ ಮಾಡಿದ ಹಾಗೆ ಇತ್ತು. ವಾನತಿಗೆ ಅಂಥ ಸಮಯ ಅತಿಶಯವಾದ ಮನೋದಿಟಾನು ಧೈರ್ಯನೂ ಎಲ್ಲಿಂದನೋ ಬಂದಿತ್ತು. ಹಲ್ಲನ್ನು ಕಚ್ಕೊಂಡು ತನ್ನ ಪೂರ್ತಿ ಸ್ಟ್ರೆಂತನ್ನು ಎತ್ಕೊಂಡು ಹಾರಿ ಹೋಗಿ ಮರದ ರೆಂಬೆ ಮೇಲೆ ಹತ್ತಿದಳು. ಬೆಂಡಾಗಿ ಉಗುಲಾಡ್ತಾ ಇದ್ದಿದ್ದ ಸಣ್ಣ ರೂಟ್ಗಳಿಗೆ ಮತ್ತೆ ಮೇಲೆ 2 ಕಡೆ ಭಾಗವಾಗಿ ಇದ್ದಿದ್ದ ಒಂದು ದೊಡ್ಡ ರೆಂಬೆಯಲ್ಲಿ ಚೆನ್ನಾಗೇ ಕೂತ್ಕೊಂಡು ಅದನ್ನು ಗಟ್ಟಿಯಾಗಿ ಅಲ್ಲಿ ಕೂತ್ಕೊಂಡ್ಬಿಟ್ಲು. ಸೀರೆಯನ್ನು ಹಿಂಡಿ ನೀರನ್ನು ಕೆಳಗಡೆ ಹಾಕ್ತಾಯಿದ್ಲು. ಆವಾಗ ಚಡಪಡ ಅಂತ ನೀರಿನಲ್ಲಿ ಒಡೆಯೋ ಶಬ್ದ ಕೇಳಿತ್ತು. ಸ್ವಲ್ಪ ಮುಂಚೆ ಅವಳು ಕಣ್ಣು ಮುಚ್ಕೊಂಡಿರೋದಕ್ಕೆ ಮುಂಚೆ ನೋಡಿದ್ದ ಮೊಸಳೆಯನ್ನು ನೆನಪು ಅವಳಿಗೆ ಬಂತು. ಆವಾಗ ಕೆಳಗಡೆ ಬಗ್ಗಿ 4 ಕಡೆನೂ ಶಾರ್ಪಾಗಿ ನೋಡಿದ್ಳು. ಮೊದಲು ಮೊಸಳೆಯನ್ನು ಬಾಲು ತಣ್ಣೀರನ್ನು ಒಡೆಯೋ ಶಬ್ದ ಮಾತ್ರ ಕಾಣಿಸ್ಕೊಂಡಿತ್ತು. ಮೊಸಳೆಯನ್ನು ಮೈಯಲ್ಲಿ ಒಂದು ದೊಡ್ಡ ಭಾಗ ಅವಳು ಹತ್ತು ಬಂದಿದ್ದ ಓಡುಕೂರೆ ಮೇಲೆ ಪೀಸಾಗಿ ಚೆದರಿದ್ದ ಭಾಗಗಳು ಮರೆಹಾಕಿಕೊಂಡಿತ್ತು. ಸ್ವಲ್ಪನೇ ಮೊಸಳೆ ತನ್ನ ಬಾಲಿನ ಹೆಲ್ಪಿಂದನು ಮೈಯನ್ನು ಹಂಗೆ ಅಲ್ಲಾಡಿಸ್ಕೊಂಡು ಆ ಕೂರೆ ಕಡೆಯಿಂದ ಪೂರಾ ಬಿಡುಗಡೆ ಮಾಡಿಕೊಂಡು ಹೊರಗಡೆ ಬಂತು. ಆ ಥರ ಬಂದ ಸಂತೋಷದಿಂದ ತೋರಿಸೋದಕ್ಕೋಸ್ಕರ ಮೊಸಳೆ ತನ್ನ ಬಾಯನ್ನು ಚೆನ್ನಾಗೇ ಓಪನ್ ಮಾಡಿಕೊಂಡು ವಾನತಿಯನ್ನು ನೋಡಿತು. ಅದು ಬಾ ಹೇಗಿದ್ರು ನೀನು ನನ್ನ ಬಾಯಲ್ಲಿ ಬಿಡಬೇಕಾಗಿದ್ದೆ ಅಂತ ಹೇಳೋ ಥರ ಇತ್ತು. ವಾನತಿನೂ ತಾನು ತಪ್ಪಿ ಬದುಕಿದ್ದ ರೀತಿಯನ್ನು ನೋಡಿ ಉತ್ಸಾಹ ಹಾಕೊಂಡಿದ್ಲು. ಓಹೋ, ಹಾಗೆ ಹೇಳ್ತೀಯಾ, ನನ್ನನ್ನು ನುಂಗಿ ಬಿಡ್ತೀನಿ ಅಂತ ಹೇಳ್ತೀಯಾ? ಮೊಸಳೆನೇ, ನಿನ್ನ ಕೈ ವರಿಸೆ ವಾಲ್ ವರಿಸೆ ಏನೂ ನನ್ನ ಹತ್ರ ಫಲಿತ ಆಗಲ್ಲ. ನಿನ್ನ ಹಲ್ಲನ್ನು ತೋರಿಸೋದ್ರಲ್ಲೂ ಉಪಯೋಗ ಇಲ್ಲ. ನಿನ್ನ ಹಸಿವಿಗೆ ನನ್ನನ್ನು ನಂಬಿ ಇರಬೇಡ, ಬೇರೆ ಯಾರನ್ನ ನೋಡಿಕೊಂಡು ಹೋಗು ಅಂತ ಹೇಳಿ ವಾನತಿ ಮೊಸಳೆ ಹತ್ರ ಮಾತಾಡಿದ್ಲು. ಆ ಧ್ವನಿಯನ್ನು ಕೇಳಿದ್ದ ಮೊಸಳೆ ತನ್ನ 2 ಭಯಂಕರವಾದ ಕಣ್ಣುಗಳಿಂದ ಅವಳನ್ನ ಶಾರ್ಪಾಗಿ ನೋಡೋಕ್ಕೆ ಶುರು ಮಾಡಿತ್ತು. ವಾನತಿ, ಓಹೋ, ನಿನ್ನ ಚಬಲ ನಿನ್ನನ್ನು ಬಿಡಲಿಲ್ಲ ಅನಿಸುತ್ತೆ ಅಂತ ಹೇಳಿಬಿಟ್ಟು ಸುತ್ತಮುತ್ತ ನೋಡಿದ್ಳು. ಅವಳ ಪರಿಸ್ಥಿತಿ ಸ್ವಲ್ಪ ಭೀತಿಕರವಾಗಿ ಇದ್ದಿತ್ತು. ನೀರಿನ ಕಡೆ ಆ ದೊಡ್ಡ ಮರದಲ್ಲಿ ರೆಂಬೆಗಳು ಬೆಂಡಾಗಿ ಉಗುಲಾಡ್ತಾ ಇತ್ತು. ಆದರೆ ಕೆರೆಯಲ್ಲಿ ಪಕ್ಕದಲ್ಲಿ ಆ ಥರ ನೆಲದಿಂದ ಹೋಗಿದ್ದ ರೆಂಬೆಗಳನ್ನೇ ಕಾಣಲಿಲ್ಲ. ಅಡಿ ಮರದಿಂದ ಇಳಿದ್ರೆ ಅಲ್ಲಿ ಬೇರಿಂದ ಬೇರಾಗಿ ಮೊಸಳೆ ಕಾಯ್ತಾ ಇದ್ದೆ. ನದಿನ ಹತ್ರ ಬೆಂಡಾಗಿದ್ದ ಜಾಗದಿಂದ ದೂಕಿದ್ರೆ ಮಡುವಿನ ಸೊಳಲು ಅವಳನ್ನ ಸುತ್ತಿ ಪಾದಾಳಕ್ಕೆ ಎಳ್ಕೊಂಡು ಹೋಗೋಕ್ಕೆ ಕಾಯ್ತಾ ಇತ್ತು. ಆ ದೊಡ್ಡ ಸೊಳಲಲ್ಲಿ ಸ್ವಲ್ಪ ಟೈಮು ಶಾರ್ಪಾಗಿ ನೋಡಿಕೊಂಡಿದ್ರು ಕೂಡ ತಲೆ ಸುತ್ತುವ ಹಾಗೆ ಅನಿಸಿತ್ತು. ಕೆರೆ ಕಡೆ ರೆಂಬೆಗಳು ಹೈಟಾಗಿದ್ರೂ ಪಾದಕವಿಲ್ಲ. ಹೇಗೋ ಜಂಪ್ ಮಾಡಿ ಸಂಭಾಳಿಸ್ಬೋದು ಅಂತ ಅಂದ್ಕೊಂಡು ಮರದ ರೆಂಬೆಗಳಿಂದ ನಡೆದು ಬೇರೆ ಕಡೆ ಹೋಗೋಕ್ಕೆ ಎತ್ತನೆಚ್ಚಿ ಎದ್ದಳು.
ಏ ಮೊದಲೇ ತುಂಬ ಹೊತ್ತು ಅವಳ ಮೈನ ಕೆಳಗಡೆ ಇರುವ ಭಾಗ ಪೂರ್ತಿ ನೀರಲ್ಲಿ ಇದ್ದಿದ್ದರಿಂದ ಕಾಲುಗಳೆಲ್ಲ ತಣ್ಣಗಾಗಿತ್ತು. ಎದ್ದು ನಿಂತಕ್ಕೆ ಟ್ರೈ ಮಾಡಿದಾಗ ಕಾಲುಗಳು ಗಡಗಡ ಅಂತ ನಡಗಿತ್ತು. ಚಿಚ್ಚಿ ಕಾಲುಗಳೇ ನಿಮ್ಗೆ ಏನು ಬಂದುಬಿಡ್ತು ಅಂತ ಹೇಳಿಬಿಟ್ಟು ವಾಣತಿ ತಿರ್ಗಾನು ಕೂತ್ಕೊಂಡ್ಳು. ಯಾರಿಗೆ ತುಂಬ ತಾಳ್ಮೆ ಇದೆ ಮೊಸಳೆಗ ತನ್ಗ ಅಂತ ಶೋಧನೆ ಮಾಡಿ ನೋಡಬೇಕಾಗಿದ್ದೇ ಅನಿಸುತ್ತೆ. ಇಂಥ ಸಮಯ ಗಜೇಂದ್ರನ ಕೂಗೋ ಶಬ್ದ ಕೇಳಿ ವಾನತಿ ಶಾಕಾದ್ಲು. ಸ್ವಲ್ಪ ಮುಂಚೆ ನದಿಯನ್ನು ಅಡ್ಡ ಬಂದು ಕರೆ ಹತ್ತಿ ವೆಸ್ಟ್ ನೋಡಿ ಹೋಗಿದ್ದ ಆನೆ ತಿರ್ಗಾ ಬಂತಾ ಇತ್ತು. ಅದೇ ಸಮಯದಲ್ಲಿ ಆರಿನ ಕರೆಯವರೆಯಾಗಿ ಹಡಗು ಒಂದು ಬರುವುದನ್ನು ನೋಡಿದ್ಲು. ಆ ಹಡಗಿನಲ್ಲಿ ಇಬ್ಬರು ಇದ್ದರು. ಹೌದು, ಆ ಇಬ್ಬರಲ್ಲಿ ಒಬ್ಬರನ್ನು ಜೋಯಿಸರನ ಶಿಷ್ಯ, ಇನ್ನೊಬ್ಳು ಪೂಂಗುಳ್ಳಿನೇ. ಕನೆಗೆ ತನ್ನ ಕಾಪಾಡಿ ಕರ್ಕೊಂಡು ಹೋಗೋಕ್ಕೆ ಪೂಂಗುಳ್ಳಿ ತಾನ ಬರಬೇಕು. ಹಡಗು ಮರದನ್ನ ಅಡಿಯಲ್ಲಿ ಬಂದಿತ್ತು. ಮರದ ಕೆಳೆ ಮೇಲೆ ಕೂತಿದ್ದ ವಾನತಿಯನ್ನು ಪೂಂಗುಳ್ಳಿ ನೋಡಿಬಿಟ್ಲು. ನಕ್ಕೊಂಡೆ, ಯುವರಾಣಿ ಒಳ್ಳೆ ಜಾಗ ನೋಡಿ ಬಚ್ಚಿಟ್ಕೊಂಡಿದ್ದೀರಾ, ಬೇಗ ಎಳೆದು ಬನ್ನಿ. ಅದು ಅಂದ ಯಾನೆ ಮೇಲೆ ಬರುವುದು ಯಾರು ಅಂತ ಗೊತ್ತಾ ಅಂತ ಕೇಳಿದ್ವಿ. ವಾನತಿನ ಮನಸ್ಸಲ್ಲಿ ಚಟ್ ಅಂತ ನಿಜ ಉದಯವಾಗಿಬಿಡ್ತು. ಆದ್ರೂ ಅದನ್ನು ಶಾರ್ಟ್ ಮಾಡ್ಕೊಳ್ಳೋದು ಗೊತ್ತಿಲ್ಲ ಯಾರು ಅಂತ ಕೇಳಿದ್ಲು. ನಾವು ಯಾರನ್ನು ಹುಡ್ಕೊಂಡು ಹೊರಟಿದ್ದೀವೋ ಅವರೇನೆ ಯುವರಾಜನೇ ಅಂತ ಹೇಳಿದ್ಲು ಪೂಂಗುಳ್ಳಿ. ವಾನತಿ ಆಶ್ಚರ್ಯವಾಗಿ ಯಾನೆಯ ಮೇಲೆ ಬರೋರನ್ನ ಕೆಲವು ಕ್ಷಣ ನೋಡ್ತಾ ಇದ್ಲು. ಅವ್ರ ಹತ್ರ ಬರೋ ಸಮಯದಲ್ಲಿ ತಾನು ಮರಕೆಳೆಯಲ್ಲಿ ರೆಂಬೆ ಮೇಲೆ ಕೂತಿರೋದು ತುಂಬ ಅಸಂಭಾವಿತ ಅನಿಸಿತು. ಪೂಂಗುಳ್ಳಿನ ಯೋಚನೆಯಿಂದ ಅವಳ ಹಡಗಲಲ್ಲಿ ಇಳಿದು ಬಿಡಬೇಕಾಗಿದ್ದೆ ಅಂತ ಅಂದ್ಕೊಂಡು ಕೆಳಗೆ ನೋಡಿದರು. ಅದೇ ಸಮಯ ಹಡಗು ಪ್ರವಾಹದ ವೇಗದಿಂದ ಮರದಡಿಯಲ್ಲಿ ನಿಲ್ಲಕ್ಕಾಗದನ್ನು ಜರಿಗೆ ಹೋಗದೇ ಇರುವುದನ್ನು ಕಂಡಿದ್ಲು. ಹಡಗಿನ ಜೊತೆ ಹೋಗೋಕ್ಕೆ ಇಷ್ಟಪಡದೆ ಪೂಂಗುಳ್ಳಿ ಎಗಿರಿ ಜಂಪ್ ಮಾಡಿದ್ದನ್ನು ನೋಡಿದ್ರು. ಅಯ್ಯೋ, ಇದೇನು ಪಕ್ಕದಲ್ಲಿ ಭಯಂಕರವಾದ ಮೊಸಳೆ ಇರೋದನ್ನು ಈ ಹೆಣ್ಣು ನೋಡಲಿಲ್ಲ ಅನಿಸುತ್ತೆ. ಒಂದೇ ಕ್ಷಣದಲ್ಲಿ 9,000 ಯೋಚನೆಗಳು ವಾನತಿಯನ್ನು ಮನಸ್ಸಲ್ಲಿ ಎದ್ದು ಗೊಂದಲ ಮಾಡಿತ್ತು. ಅವಳ ಬಾಯಿಂದ ಏನೋ ಕೊಳರಿ ಮಾತುಗಳು ಬಂತಿತ್ತು. ಮೊಸಳೆ ಅನ್ನೋದು ಮಾತ್ರ ಪೂಂಗುಳ್ಳಿನ ಕಿವಿಯಲ್ಲಿ ಬಿತ್ತಿತ್ತು. ತಿರುಗಿ ನೋಡಿದ್ಲು. ಹೌದು, ಅವಳಿಗೆ ತುಂಬ ಸಮೀಪವಾಗಿ ಒಂದು ಬ್ರಹ್ಮಾಂಡವಾದ ಮೊಸಳೆ ಅದನ್ನು ಬಾಯನ್ನು ಬಿಡ್ಕೊಂಡಿತ್ತು. ಪೂಂಗುಳ್ಳಿ ತಿರುಗಿ ನೋಡಿದ ಸಮಯ ಮೊಸಳೆ ತನ್ನ ಬಾಲನ್ನು ಜೋರಾಗಿ ನೀರಲ್ಲಿ ಹೊಡೆಯಿತು. ಪೂಂಗುಳ್ಳಿ ಎಷ್ಟೋ ಧೈರ್ಯಶಾಲಿನೇ, ಎಷ್ಟೊಂದೋ ಅಪಾಯಗಳನ್ನು ಸಮಾಳಿಸಿದ್ರು. ಆದರೆ 10 ಹೆಜ್ಜೆ ಹತ್ರ ಬಾಯನ್ನು ಬಿಟ್ಕೊಂಡು ಇರುವ ಮೊಸಳೆಗನ್ನು ಮುಂದೆ ತನ್ನ ಮನೋಧೈರ್ಯದ ಮಾತ್ರ ಇಟ್ಕೊಂಡು ಏನು ಮಾಡೋಕ್ಕಾಗತ್ತೆ? ಕರ್ಣ ತಪ್ಪಿದರೆ ಮರಣ. ಒಂದು ಕ್ಷಣದಲ್ಲಿ ಉಸಿರು ತಪ್ಪದೇ ಇದ್ದರೆ ಮೊಸಳೆಯನ್ನು ಬಾಯಿಲಲ್ಲಿ ಹೋಗಬೇಕಾಗಿದ್ದೆ. ಹೇಗೆ ಉಸಿರು ತಪ್ಪೋದು? ತಿರ್ಗಾನು ಹಡಗಿನಲ್ಲಿ ಹತ್ಕೊಳ್ಬೇಕಾಗಿದೆ. ಇವಾಗ ಈ ಥರ ಅಂದ್ಕೊಂಡು ಪೂಂಗುಳ್ಳಿ ನೀರಲ್ಲಿ ಹಾರಿದ್ಲು. ಹಡಗು ಅಷ್ಟರಲ್ಲಿ ಸ್ವಲ್ಪ ದೂರ ಹೋಗ್ಬಿಡ್ತು. ಜೋಯಿಸರ ಶಿಷ್ಯ ಹಡಗನ್ನು ಆ ಜಾಗದಲ್ಲಿ ನಿಲ್ಸೋಕ್ಕಾಗಲ್ಲ ಅಂತ ತೀರ್ಮಾನ ಮಾಡಿಕೊಂಡು ಸ್ವಲ್ಪ ಕೆಳಗಡೆ ಹೋಗಿ ಕರೆಯವರೆಗೆ ಅದನ್ನು ಜಾರಿಸ್ಕೊಂಡು ಹೋದ. ಪೂಂಗುಳ್ಳಿನ ಡೇಂಜರಸ್ ಸಿಚುವೇಶನ್ ಅವನೇ ನೋಡಲಿಲ್ಲ. ಹಡಗನ್ನು ಹಿಡಿಯೋಕ್ಕೆ ಹಾರಿ ಈಜಿ ಹೋಗಿದ್ದ ಪೂಂಗುಳ್ಳಿ ಅಲೆ ಮೋದುವ ಕಡಲನ್ನು ನೋಡಿ ಅದಕ್ಕಿಂತನೂ ಕಾವೇರಿ ಪ್ರವಾಹದ ಕರೆಯವರ ಸೊಳಲು ಅಪಾಯಕರವಾದ್ದು ಅಂತ ನೋಡಿದ್ಲು. ಸೊಳಲನ್ನು ಬೇಗ ಅವಳನ್ನ ಕೆಳಗೆ ನೋಡಿ ಇಳಿಸಿತ್ತು. ಮೊಸಳೆ ಅವಳು ಹಿಂದೆ ಅವಳನ್ನ ಹಿಡಿಯೋದಕ್ಕೋಸ್ಕರ ಜರುಗಕ್ಕೆ ಶುರು ಮಾಡಿಬಿಟ್ಟಿದ್ದ ಅನ್ನೋದನ್ನು ತಿಳ್ಕೊಂಡ್ಲು. ಇಂಥ ಸಿಚುವೇಶನ್ನಲ್ಲಿ ಅವಳ ಸೀರೆಯನ್ನು ಕೊಂಗು ಅಲ್ಲಿ ಬೆಂಡಾಗಿದ್ದ ಮರದ ಕೆಳೆಗಳಲ್ಲಿ ರೆಂಬೆಗಳಲ್ಲಿ ಸಿಕ್ಕಾಕೊಂಡು ಅವಳ ಪರಿಸ್ಥಿತಿಯನ್ನು ಇನ್ನೂ ಅಪಾಯಕರವಾಗಿತ್ತು. ಇದನ್ನೆಲ್ಲ ಮೇಲೆ ರೆಂಬೆ ಮೇಲೆ ಇದ್ದಿದ್ದ ವಾನತಿ ನೋಡಿದ್ಲು. ತನ್ನ ಮೇಲೆ ಪೂಂಗುಳ್ಳಿ ಕೊಂಡಿದ್ದ ಮನಸ್ಸಿನ ಬೇಸರನು ಸ್ವಲ್ಪ ಮುಂಚೆ ಅವಳ ಕೊಡೂರ ಮಾತು ಕಾರಣವಿಂದ ತಾನು ಮಾಡಿದ ಶಪಥನು ಅವಳು ತನ್ನನ್ನು ಕೈ ಎತ್ತಿ ಬಿಡಬೇಡ ಅಂತ ಹೇಳಿಬಿಟ್ಟು ಕೈಯನ್ನು ಒದರಿ ನೀರಲ್ಲಿ ಬಿದ್ದು ಮಿಂಚಿನ ವೇಗದಲ್ಲಿ ಅವಳ ಮನಸ್ಸಿನಲ್ಲಿ ಬಂದು ಹೋಯಿತು. ತಕ್ಷಣವೇ ಆ ಹೆಣ್ಣು ಪೊನ್ನಿಯಿನ್ ಸೆಲ್ವರ್ನ ಕಡಲಿನಿಂದ ಕಾಪಾಡಿ ಸೂಡಾಮಣಿ ವಿಗಾರದಲ್ಲಿ ಕೊಂಡೋಗಿ ಸೇರಿಸಿದ್ದನು. ಅದರಿಂದ ಸೋಳನಾಡನ್ನು ತಾನು ಅವಳಿಗೆ ಪಟ್ಟಿದ್ದ ಕೃತಜ್ಞತೆಯನ್ನು ನೆನಪಿಗೆ ಬಂದಿತ್ತು. ಅದು ಆನೆ ಮೇಲೆ ಅವರು ಬರ್ತಾ ಇದ್ದಾರೆ. ಅವರು ಬರೋ ಒಳಗೆ ಇವಳು ಮೊಸಳೆ ಬಾಯಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ. ಅವ್ರ ಮನಸ್ಸು ಏನು ಪಾಡುಪಡುತ್ತೆ, ತನ್ನ ಬಗ್ಗೆ ಅವ್ರು ಏನು ಅನ್ಕೋತಾರೆ ನೋಡೋಕ್ಕೋದ್ರೆ ತನ್ನನ್ನು ಕಾಪಾಡುವ ಯೋಚನೆಯಿಂದ ತಾನೇ
ಇವಳು ಹಿಂಬಾಲಿಸ್ಕೊಂಡು ಇಂಥ ಒಂದು ಅಪಾಯದಲ್ಲಿ ಸಿಕ್ಕಾಕೊಂಡಿದ್ದಾಳೆ. ಇಷ್ಟು ಯೋಚನೆಗಳನ್ನು ಇಲ್ಲಿ ನಮ್ಮ ವೀಕ್ಷಕರು ಓದೋಕ್ಕೆ ಆಗುವ ಟೈಮಲ್ಲಿ 100ರಲ್ಲಿ 1 ಪಟ್ಟು ಕೂಡ ಇಲ್ಲ ವಾನತಿನ ಮನಸ್ಸಿನಲ್ಲಿ ತೋಚಿತ್ತು. ವಾಯುವೇಗ ಮನೋವೇಗ ಅಂತಾರಲ್ವ, ಆ ಮಾತು ಆವತ್ತು ಎಲ್ಲ ವೇಗಗಳನ್ನು ಚಿಂತನಾ ವೇಗನೇ ತುಂಬ ಬೇಗವಾಗಿದ್ದು. ಈ ಥರ ಅಂದ್ಕೊಂಡ ನಿಮಿಷದಲ್ಲೇ ತನ್ನ ಕರ್ತವ್ಯ ಏನು ಅನ್ನೋದನ್ನು ವಾನತಿ ನಿಶ್ಚಯಿಸಿಬಿಟ್ಲು. ಮೇಲೆ ಇರುವ ರೆಂಬೆಯಿಂದ ಒಂದು ರೆಂಬೆ ಕೆಳಗೆ ಇಳಿದು ಅದರ ಮೇಲೆ ಮಲ್ಕೊಂಡ ಹಾಗೆಯೇ ಕೈಗಳನ್ನು ಕೆಳಗೆ ತೋರಿಸಿದಳು. ಪೂಂಗುಳ್ಳಿನ ತಲೆ ಜುಟ್ಟನ್ನು ಹಂಗೇ ಒತ್ತಾಗಿ ಹಿಡ್ಕೊಂಡ್ಬಿಟ್ಲು. ಪೂಂಗುಳ್ಳಿ ಮೇಲೆ ನೋಡಿದಳು. ವಾನತಿನ ಕೈ ಹಿಡಿಯಿಂದ ಅವಳು ತಪ್ಪಿ ಹೋಗೋಕ್ಕೆ ಟ್ರೈ ಮಾಡಿಲ್ಲ. ಒಂದು ಕೈಯನ್ನು ಮೇಲೆ ತೋರಿಸಿದಳು. ವಾನತಿ ಇವಾಗ ಆ ಕೈಯನ್ನು ಹಿಡ್ಕೊಂಡ್ಳು. ಪೂಂಗುಳ್ಳಿನ ಮೇಲೆ ಎಳೆಯೋಕ್ಕೆ ಶುರು ಮಾಡಿದ್ಲು. ಇನ್ನೊಂದು ಕೈಯಿಂದ ಮರದ ರೆಂಬೆ ಒಂದನ್ನು ಹಿಡ್ಕೊಂಡು ಪೂಂಗುಳ್ಳಿ ಪ್ರವಾಹದಿಂದ ಮೇಲೆ ಎದ್ದಿದ್ದಳು. ವಾನತಿ ಇದ್ದಿದ್ದ ರೆಂಬೆನಲ್ಲೇ ಅವಳು ಹಾರಿ ಕೂತ್ಕೊಂಡ್ಳು. ಇಬ್ಬರನ್ನ ತಡೆಯೋಕ್ಕಾಗದೆ ಆ ರೆಂಬೆ ಬೆಂಡಾಯಿತು. ಪೂಂಗುಳ್ಳಿನ ಒಂದು ಕೈಯನ್ನು ಬಿಟ್ಟು ಬಿಡದೆ ವಾನತಿ ಮೇಲೆ ಇರುವ ರೆಂಬೆಗೆ ಹಾರಿದಳು. ಪೂಂಗುಳ್ಳಿಯನ್ನು ಮೇಲೆ ಹತ್ತಕ್ಕೆ ನೋಡಿದ್ಲು. ಅದರಿಂದ ಅವಳ ಕಾಲುಗಳು ತಡ ಮಾರಿತು. ಮರುಕ್ಷಣ ಅವಳು ಮರದ ಕೆಳಗಿನ್ನು ನದಿ ಪ್ರವಾಹಕ್ಕೆ ಮಧ್ಯದಲ್ಲಿ ನೇತಾಡ್ತಾ ಇದ್ಲು. ಅವಳನ್ನು ಒಂದು ಕೈಯನ್ನು ಮಾತ್ರ ವಾನತಿ 2 ಕೈಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡಿತ್ತು. ಮರದಿನ ರೂಟ್ಗಳ ಮಧ್ಯೆ ಇದ್ದಿದ್ದ ಮೊಸಳೆ ಹೊರಗಡೆ ಬರೋದಕ್ಕೆ ಸ್ವಲ್ಪ ಟೈಮ್ ಆಯಿತು. ಇವಾಗ ಅದು ಹೊರಗಡೆ ಬಂದುಬಿಡ್ತು. ಮರದ ಕೆಳೆಯಿಂದ ನೇತಾಡ್ತಾ ಇದ್ದಿದ್ದ ರೂಪವನ್ನು ನೋಡಿಬಿಟ್ಟು ಬಾಯನ್ನು ತಿರ್ಗಾನು ಅಗಲವಾಗಿ ತೆಗೆದಿತ್ತು. ಪೂಂಗುಳ್ಳಿನು ಮೈಯನ್ನು ಉಗುಲಾಡ್ತಾ ಇತ್ತು. ವಾನತಿಯನ್ನು ಮೆತ್ತಗೆ ಇರುವ ಕೈಗಳು ಪೂಂಗುಳ್ಳಿನ ವಜ್ರವಾದ ಮೈಯನ್ನು ಭಾರದಿಂದ ಹಂಗೆ ಕಿತ್ತು ಬೀಳುವ ಹಾಗೆ ಆಗ್ಬಿಡ್ತು. ಅವಳ ಹತ್ರ ಅವಳ ಮನಸ್ಸು ಯಾವ ಕ್ಷಣದಲ್ಲಿ ಪೂಂಗುಳ್ಳಿ ತನ್ನ ಕೈಗಳಿಂದ ಜಾರಿ ಮೊಸಳೆಯ ಬಾಯಿಯಲ್ಲಿ ಬಿದ್ದುಬಿಡ್ತಾಳೋ ಅಂತ ಯೋಚನೆಯಿಂದ ಒದ್ದಾಡ್ತಿತ್ತು. ಅಂಥ ಒಂದು ವಿಪತ್ತು ಮಾತ್ರ ಆಗಿಬಿಟ್ರೆ ಆಮೇಲೆ ಯುವರಾಜನ ಮಕ್ಕವನ್ನು ಅವಳು ಎತ್ತು ನೋಡೋಕ್ಕೆ ಆಗಲ್ಲ. ಪೂಂಗುಳ್ಳಿ ಬೀಳುವಾಗ ಅವಳು ಕೂಡ ಬಿದ್ದು ಉಸಿರನ್ನು ಬಿಟ್ಟುಬಿಡೋದೇ ಸರಿ. ಆಗ ತಾನೇ ಮಾಡಬೇಕು. ಅದೋ ಯಾನೆ ಹತ್ತಿರ ಬಂದುಬಿಡ್ತು. ಯುವರಾಜ ಅದನ್ನ ಮೇಲೆ ಬರ್ತಾ ಇದ್ದಾರೆ. ಅವ್ರು ಬಂದು ಕಾಪಾಡೋ ತನಕ ಪೂಂಗುಳ್ಳಿನ ಬಿಟ್ಟದೇ ಇರೋಕ್ಕೆ ಈ ಕೈಗಳಲ್ಲಿ ಶಕ್ತಿ ಇರುತ್ತಾ? ಯಾನೆ ಆಡಿನ ಕರೆಗೆ ಬಂದು ಮರದಡಿಯಲ್ಲಿ ನಿಂತು ತಿರ್ಗಾನು ಒಂದು ಸರ್ತಿ ಸೌಂಡ್ ಮಾಡಿತ್ತು. ಆ ಶಬ್ದವನ್ನು ಕೇಳಿ ಮೊಸಳೆ ಆ ಕಡೆ ತಿರುಗಿ ನೋಡಿತ್ತು. ಏನು ಅಂದ್ಕೊಂಡಿದ್ದೋ ಏನೋ, ತಿರ್ಗಾನು ಮರದ ಬೇರುಗಳ ಮಧ್ಯದಲ್ಲಿ ಹೋಗಿ ಮಲ್ಕೊಂಡ್ಬಿಡ್ತು. ವಾನತಿಯನ್ನು ಮರದ ರೊಂಬೆಯ ಮೇಲಿಂದ ಬಗ್ಗಿದ ಥರ ಆನೆಯನ್ನು ನೋಡಿದಳು. ಅದನ್ನ ಮೇಲೆ ಇದ್ದವ್ರನ್ನು ನೋಡಿದಳು. ಹೌದು, ಅವರು ಯುವರಾಜನೇ, ಪೊನ್ನಿಯಿನ್ ಸೆಲ್ವರೇ. ಯಾನೆಪಾಗ ಅವತ್ತೊಂದು ದಿವಸ ಅಕ್ಕಿಗಳ ಮರಿಗಳನ್ನು ನೀನು ಕಾಪಾಡಿದ್ದ ಹಾಗೆ ಇವತ್ತು ಈ ಹೆಣ್ಣುಮಕ್ಕಳನ್ನು ಕಾಪಾಡು ಅಂತ ತನಗೆ ಮಾತ್ರ ಕೇಳುವ ಸಣ್ಣವಾದ ಧ್ವನಿಯಲ್ಲಿ ಹೇಳ್ಕೊಂಡ್ರು. ಆಗಲ್ಲ, ಇನ್ನು ಮೇಲೆ ಈ ಓಡಗಾರ ಹೆಣ್ಣನ್ನು ನನ್ನಿಂದ ತಡೆಯೋಕ್ಕಾಗಲ್ಲ. ಇನ್ನು 1 ನಿಮಿಷ ತಾಮಸ ಮಾಡಿದ್ರು ನನ್ನ ಹೆಗಲೆಲ್ಲ ಕಿತ್ತುಕೊಂಡು ಬೇರೆ ಆಗಿ ಬಿದ್ದುಬಿಡುತ್ತೆ. ಅಪ್ಪ ಇವಳ ಹೆಸರು ಪೂಂಗುಳ್ಳಿ, ಆದರೆ ಏನು ವೈಟ್ ಇವಳು, ಕಬ್ಬಣದಿಂದ ಮಾಡಿದ್ದ ಮೈ ಹಾಗೆ ಅಲ್ವಾ ಇದೆ. ಯಾನೆಪಾಗ ಬೇಗ ಬರಲ್ವಾ? ಪೂಂಗುಳ್ಳಿ ಕ್ರೀಚ್ ಅಂತ ಕೂಗಿದ್ಲು. ಅದನ್ನು ಕೇಳಿದ ವಾನತಿ ಅವಳನ್ನ ಮೊಸಳೆ ಹಿಡ್ಕೊಂಡಿದ್ದೇ ಅಂದ್ಕೊಂಡ್ಲು. ಹೇಳೋಕ್ಕಾಗದಷ್ಟು ಭಯಂಕರ ಅವಳ ಮನಸ್ಸಿನಲ್ಲಿ ಕುಡಿಕೊಂಡಿತ್ತು. ಕಣ್ಗಳನ್ನು ಗಟ್ಟಿಯಾಗಿ ಮುಚ್ಚಿಕೊಂಡ್ಳು. ಅವಳ ಕೈಗಳನ್ನು ಹಿಡಿದು ಕೆಳಗೆ ನೋಡಿ ಎಳಿತಾ ಇದ್ದಿದ್ಕೊಂಡಿದ್ದ ಭಾರ ತುಂಬ ಜಾಸ್ತಿ ಆಯಿತು. ಮೊಸಳೆ ತಾನೇ ಪೂಂಗುಳ್ಳಿಯನ್ನು ಹಿಡಿದು ಎಳೆಯುವ ಹಾಗೆ ಅಂದ್ಕೊಂಡು ಕಣ್ಣನ್ನು ಮುಚ್ಚಿಕೊಂಡು ಅವಳು ಇನ್ನೂ ಗಟ್ಟಿಯಾಗಿ ಹಿಡಿದು ಮೇಲೆ ಎತ್ತಕ್ಕೆ ನೋಡಿದ್ಲು. ಕೈಯನ್ನು ಬಿಡು ವಾನತಿ, ಕೈಯನ್ನು ಬಿಡು ಅಂತ ಹೇಳಿ ಕಿವಿಯಲ್ಲಿ ಅಮೃತ ಥರ ಧ್ವನಿ ಮಾಡಿದ್ದ ಯುವರಾಜರನ್ನ ಧ್ವನಿ ಕೇಳಿತ್ತು. ಏನು ಮಾಡ್ತೀವಿ ಅಂತ ಗೊತ್ತಾಗದೆ ಕೈಯನ್ನು ಬಿಟ್ಲು. ಅವಳ ಹೆಗಲಿ ಕಿತ್ತು ಇದ್ದ ಭಾರ ಹೋಯಿತು. ಕಣ್ಣುಗಳನ್ನ ತೆಗೆದು ನೋಡಿದ್ಲು. ಪೂಂಗುಳ್ಳಿಯನ್ನು ಗಜೇಂದ್ರ ತುಂಬಿಕೆಯಿಂದ ಎತ್ತಿ ಹಿಡ್ಕೊಂಡು ಗೆರೆಯಲ್ಲಿ ಇಳಿಸ್ಬಿಡೋದನ್ನು ನೋಡಿದ್ಲು. ಪೂಂಗುಳ್ಳಿನ ಕಣ್ಗಳು ಮುಚ್ಚಿತ್ತು.
ತುಂಬಿಕೆ ಅವಳ ಮೇಲೆ ಸುತ್ತಿದ್ದಾಗಲೇ ತಾನೇ ಅವಳು ಆ ಥರ ಕ್ರೀಚ್ ಅಂತ ಕೂಗಿರಬೇಕು. ಅದೇ ಥರ ತಾನೂ ಒಂದು ಸತಿ ಕೂಗ್ಬಿಟ್ಟು ಮೂರ್ಛೆಯಾಗಿದ್ದು ವಾನತಿಗೆ ನೆನಪು ಬಂತು. ಇವಾಗ ಅದಕ್ಕಿಂತ ಎಷ್ಟೋ ಅಪಾಯಕರವಾದ ಸಿಚುವೇಶನ್ ಇದ್ರೂ ತಾನು ಭಯ ಪಡದೆ ಪ್ರಜ್ಞೆ ಇಲ್ಲದೆ ಇರುವುದನ್ನು ಪ್ರಜ್ಞೆಯಿಂದ ಇರುವುದನ್ನು ನೆನೆಸ್ಕೊಂಡು ಅವಳಿಗೆ ಆಶ್ಚರ್ಯವಾಗಿತ್ತು. ತನ್ನ ಧೈರ್ಯವನ್ನು ನೋಡಿ ಮೆಚ್ಚಿ ಹೊಗಳಕ್ಕೆ ಲೇಪ್ರಾಟಿ ಕೂಡ ಇಲ್ಲಿ ಇಲ್ವಲ್ಲ, ಆದ್ರೂ ಪಾತಕ ಇಲ್ಲ. ಯಾಗನ್ನೂ ಒಂದು ದಿವಸ ಅವರಿಗೆ ಗೊತ್ತಾಗದೆ ಹೋಗಲ್ಲ. ಇವಾಗ ನನ್ನ ಗತಿ ಏನು, ಪೂಂಗೊಳ್ಳಿನ ಮಾತ್ರ ಕರ್ಕೊಂಡು ನನ್ನನ್ನೇ ಈ ಮರದ ಮೇಲೆಗೆ ಬಿಟ್ಟುಬಿಟ್ಟು ಯುವರಾಜ ಹೋಗ್ಬಿಡ್ತಾರ? ಆ ಥರ ಅವ್ರು ಮಾಡಿದರೆ ಅದು ನನ್ನ ಬುದ್ಧಿಹೀನಕ್ಕೆ ಸರಿಯಾದ ದಂಡನೆಯಾಗಿರುತ್ತೆ. ಇಲ್ಲ, ಗಜರಾಜನ ತುಂಬಿಕೆ ತಿರ್ಗಾನ ಅವಳನ್ನು ನೋಡಿ ಉದ್ದಕ್ಕೆ ಬಂತು. ವಾನತಿ ತಿರ್ಗಾನು ಒಂದು ಸತಿ ಕಣ್ಣುಗಳನ್ನು ಮುಚ್ಕೊಂಡ್ಳು. ಮರುಕ್ಷಣ ಅವಳು ಮರದ ರೆಂಬೆಯಿಂದ ಎತ್ತಿ ಗಟ್ಟಿಯಾದ ನೆಲದಲ್ಲಿ ಬಿಟ್ಟಿದ್ದನ್ನು ಫೀಲ್ ಮಾಡಿದಳು. ಕಣ್ಬಿಟ್ಟು ನೋಡಿದಾಗ ತಾನು ನದಿ ಕರೆಯಲ್ಲಿ ಪೂಂಗೊಳ್ಳಿಗೆ ಹತ್ತಿರ ನಿಲ್ಲುವುದನ್ನು ಕಂಡಳು. ತನ್ನನ್ನೂ ಅರಿಯದೇ ಎದ್ದಿದ್ದ ಪ್ರೀತಿಯಿಂದನೂ ತುಂಬ ಆಸೆಯಿಂದನೂ ಆ ಓಡಗಾರ ಹೆಣ್ಣನ್ನು ತಬ್ಕೊಂಡ್ಳು. ಪೂಂಗೊಳ್ಳಿ ಕಣ್ಣುಗಳಲ್ಲಿ ನೀರು ತುಂಬಿ ತುಂಬ ಇದಾದರೆ ಧ್ವನಿಯಲ್ಲಿ, ಹೀನವಾದ ಧ್ವನಿಯಲ್ಲಿ, ಯುವರಾಣಿ, ಇವತ್ತು ನನ್ನ ಉಸಿರನ್ನು ಕಾಪಾಡಿದಿರಿ. ನಾನು ನಿಮ್ಮನ್ನು ನದಿ ಪ್ರಭಾಗದಿಂದ ಮುಳುಗಿ ಹೋಗದೆ ಕಾಪಾಡಿ ಕರ್ಕೊಂಡೋಗೋಕ್ಕೆ ಬಂದೆ. ಅದಕ್ಕೆ ಮಾರಾಗಿ ನೀನು ನನ್ನನ್ನು ಮೊಸಳೆ ಬಾಯಿಯಿಂದ ಕಾಪಾಡಿಬಿಟ್ಟೆ. ಈ ಕೃತಜ್ಞತೆಯನ್ನು ನಾನು ಯಾವತ್ತೂ ಈ ಹೆಲ್ಪನ್ನು ನಾನು ಯಾವತ್ತೂ ಮರೆಯಲ್ಲ ಅಂತ ಹೇಳಿದ್ಲು. ಪೂಂಗೊಳ್ಳಿ, ನಿನ್ನನ್ನು ಕಾಪಾಡಿದ್ದೀನಿ, ನನ್ನನ್ನು ಆ ಆನೆ ಪಾಗ ಅಲ್ವಾ ಕಾಪಾಡಿದ್ರು, ಅವರ ಹತ್ರ ನಿನ್ನ ಕೃತಜ್ಞತೆಯನ್ನು ಹೇಳು ಅಂತ ಅಂದ್ಳು ವಾನತಿ. ನನ್ನ ಉಸಿರು ಮೇಲೆ ನನಗೆ ಅಷ್ಟಾಗಿ ಆಸೆ ಏನೂ ಇಲ್ಲ. ಆದರೆ ನಮ್ಮ ಅತ್ತೆ ಅವಳ ಪ್ರೀತಿಯ ಮಗನ ಹತ್ರ ಒಂದು ಅವಸರವಾದ ಸುದ್ದಿ ಹೇಳುವ ಹಾಗೆ ನನ್ನನ್ನು ಕಳಿಸಿದ್ಲು. ಅದನ್ನು ಹೇಳೋದಕ್ಕೆ ಮುಂಚೆ ನಾನು ಸತ್ತೋಗೋಕ್ಕೆ ಇಷ್ಟಪಟ್ಟಿಲ್ಲ ಅಂತ ಅಂದ್ಲು ಪೂಂಗೊಳ್ಳಿ. ಆನೆ ಮೇಲಿದ್ದವ್ರನ್ನ ವಾನತಿ ತಲೆ ಎತ್ತಿ ನೋಡಿದ್ಲು. ಏನೋ ಒಂದು ವಿಷಮವಾದ ಕುತೂಹಲ ಅವಳನ್ನು ಆ ಸಮಯ ಹಿಡ್ಕೊಂಡಿತ್ತು. ಆನೆಪಾಗ ನಮ್ಮನ್ನು ನಿನ್ನ ಆನೆ ಮೇಲೆ ಏರಿಸ್ಕೊಂಡು ಹೋಗ್ತೀಯಾ ಅಂತ ಕೇಳಿಬಿಟ್ಟು ಗಲೀರಂತ ನಗ್ದಳು. ಇಷ್ಟರಲ್ಲಿ 21ನೇ ಸಂಚಿಕೆ ಮುಗಿಯಿತು.